ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಿಂದ ಕನ್ನಡ ವಿಷಯದ ಪದ್ಯಭಾಗ ನನ್ನ ಹಾಗೆಯೇ ನೋಡೋಣ. ಇವತ್ತು ಈ ಪದ್ಯಭಾಗದ ಅಭ್ಯಾಸ ಭಾಗವನ್ನು ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೆಯದು, ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಡ್ಯಾಶ್. ಇಂದ್ರಗಿರಿ. ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ. ಎರಡನೆಯದು, ಬಾಹುಬಲಿಯ ಅಣ್ಣನ ಹೆಸರು ಡ್ಯಾಶ್. ಭರತ. ಬಾಹುಬಲಿಯ ಅಣ್ಣನ ಹೆಸರು ಭರತ. ಮೂರನೆಯದು, ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ಡ್ಯಾಶ್. ತಪಸ್ಸು. ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ತಪಸ್ಸು. ನಾಲ್ಕನೆಯದು, ಸು. ರಂ ಎಕ್ಕುಂಡಿಯವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಬಕುಳದ ಹೂವುಗಳು. ಸು. ರಂ ಎಕ್ಕುಂಡಿಯವರ ಬಕುಳದ ಹೂವುಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಮುಂದಿನ ಭಾಗ ನೋಡೋಣವೇ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಏನೆಂದು ಕೇಳಿತು? ಉತ್ತರ, ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಈತನಾರು ತಾತ ನಿಂತು ನೋಡುತ್ತಿರುವನು ಎಂದು ಕೇಳಿತು. ಈಗ ಪ್ರಶ್ನೆ 2, ಬಾಹುಬಲಿಯ ಏಕಾಂಗಿತನವನ್ನು ಕಂಡು ಮಗುವು ಕುತೂಹಲಗಳಿಂದ ಕೇಳಿದ ಪ್ರಶ್ನೆಗಳಾವವು? ಉತ್ತರ, ಇಲ್ಲಿ ಏಕೆ ಬಂದು ನಿಂತ? ಇಷ್ಟು ದೂರ ಎತ್ತರ ಭಯವಾಗದೆ ಇವನಿಗೆ? ಇಲ್ಲಿ ಯಾರೂ ಇಲ್ಲ ಹತ್ತಿರ ಎಂಬ ಪ್ರಶ್ನೆಗಳನ್ನು ಕೇಳಿತು. ಪ್ರಶ್ನೆ 3, ಬಾಹುಬಲಿ ಯಾವ ಮೌಲ್ಯಗಳ ಸಂಕೇತ? ಉತ್ತರ, ತ್ಯಾಗ, ಅಹಿಂಸೆ, ಅಭಿಮಾನ ಈ ಮೌಲ್ಯಗಳ ಪ್ರತೀಕವಾಗಿದ್ದಾನೆ. ಪ್ರಶ್ನೆ 4, ಬಾಹುಬಲಿ ತಪಸ್ಸು ಯಾವ ರೀತಿ ಇತ್ತು? ಉತ್ತರ, ಬಾಹುಬಲಿಯ ತಪಸ್ಸು ಘೋರವಾಗಿತ್ತು. ಪ್ರಶ್ನೆ 5, ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ? ಉತ್ತರ ನೋಡೋಣವೇ. ಬಾಹುಬಲಿಯ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಮುಗ್ಧ ಮಗುವಿನಂತೆ ಗೋಚರಿಸುತ್ತದೆ. ಪ್ರಶ್ನೆ 6, ಸೂರ್ಯಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು? ಉತ್ತರ, ದೃಢವಾಗಿ ದೀಪದಂತೆ ನಿಂತ ಬಾಹುಬಲಿಗೆ ಸೂರ್ಯಚಂದ್ರರು ನಮಿಸಿದರು. ಪ್ರಶ್ನೆ 7, ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟನ ಪ್ರತಿಕ್ರಿಯೆ ಏನು? ಉತ್ತರ, ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟ ನಕ್ಕು ಬಿಟ್ಟ. ಪ್ರಶ್ನೆ 8, ಭರತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು? ಉತ್ತರ, ಭರತ ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತ, ಬಾಹುಬಲಿ ಗೆದ್ದ. ಮುಂದಿನ ಭಾಗ ನೋಡೋಣವೇ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಮಗುವಿಗೆ ಏನು ಹೇಳಿದನು? ಉತ್ತರ, ಅಜ್ಜನು ಮಗುವಿಗೆ ಇವನೇ ಬಾಹುಬಲಿಯು, ಧೀರತನದ ಮೂರ್ತಿಯು, ಎಲ್ಲರ ಮಾತುಗಳಲ್ಲಿ ಇವನ ಕೀರ್ತಿ ತುಂಬಿ ಹರಿಯುತ್ತದೆ. ಹತ್ತುವವರನ್ನು ಇಳಿಯುವವರನ್ನು ನೋಡುತ್ತಿರುವನು, ನಿಲ್ಲುವವರನ್ನು ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆ ಕೈಯ ನೀಡುವನು ಎಂದ ಬಾಹುಬಲಿಯು ಮೂರ್ತಿಯ ಬಗ್ಗೆ ಹೇಳಿದನು. ಪ್ರಶ್ನೆ 2, ಬಾಹುಬಲಿ ತಪಸ್ಸಿಗೆ ಹೋಗಲು ಕಾರಣವೇನು? ಉತ್ತರ, ಅಣ್ಣ ಭರತ ಮತ್ತು ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತ, ಬಾಹುಬಲಿ ಗೆದ್ದ. ಆದರೆ ಅಣ್ಣನನ್ನು ಸೋಲಿಸಿದ ಪಶ್ಚಾತ್ತಾಪದಿಂದ ಅಣ್ಣ ನೀನು ಸೋತು ಗೆದ್ದೆ, ನಾನು ಗೆದ್ದು ಸೋತೆ ಎಂದು ತಪಸ್ಸಿಗೆ ಹೋದ. ಪ್ರಶ್ನೆ 3, ಬಾಹುಬಲಿಯು ತನ್ನ ಹಾಗೆಯೇ ಎಂದು ಮಗು ಭಾವಿಸಿದುದು ಏಕೆ? ಉತ್ತರ, ಅಮ್ಮ ಎಣ್ಣೆ ಹಚ್ಚಿ ಸ್ನಾನಕ್ಕಾಗಿ ನನ್ನನ್ನು ನಿಲ್ಲಿಸುವಂತೆಯೇ ಬಾಹುಬಲಿಯು ಮಜ್ಜನಕ್ಕಾಗಿ ನಿಂತಿದ್ದಾನೆ, ಅವನು ನನ್ನಂತೆಯೇ ಎಂದು ಮಗು ಭಾವಿಸುತ್ತದೆ. ಕಾರಣ ಬಾಹುಬಲಿಯ ಬೆತ್ತಲೆ ದೇಹ ಮತ್ತು ಮುಗ್ಧ ಮುಖದ ಮೂರ್ತಿ. ಮುಂದಿನ ಭಾಗ ನೋಡೋಣವೇ. ಸುಮಾರು 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯದು ಪ್ರಶ್ನೆ,
ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು ಎಂದು ಬಾಹುಬಲಿಯು ಹೇಳಿದ ಪ್ರಸಂಗದ ಸ್ವಾರಸ್ಯವನ್ನು ವಿವರಿಸಿರಿ. ಉತ್ತರ: ಒಮ್ಮೆ ಭರತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನವು ಹುಟ್ಟಲು ಅದನ್ನು ಮುಂದಿಟ್ಟುಕೊಂಡು ಭರತನು ದಿಗ್ವಿಜಯವನ್ನು ಸಾಧಿಸಿ ಬರುತ್ತಾನೆ. ಆದರೆ ಚಕ್ರರತ್ನವು ಅಯೋಧ್ಯೆಯನ್ನು ಪ್ರವೇಶಿಸದೆ ನಿಂತು ಬಿಡುತ್ತದೆ. ಕಾರಣ, ಬಾಹುಬಲಿಯನ್ನು ಜಯಿಸದೆ ಭರತನ ಚಕ್ರವರ್ತಿ ಪದವಿ ಪೂರ್ಣವಾಗದು ಎಂದು ಸೇನೆ ನಾಶವನ್ನು ತಪ್ಪಿಸಲು ಭರತ ಬಾಹುಬಲಿಯರು ದೃಷ್ಟಿಯುದ್ಧ, ಮಲ್ಲಯುದ್ಧ, ಜಲಯುದ್ಧಗಳನ್ನು ಮಾಡುತ್ತಾರೆ. ಇದರಲ್ಲೆಲ್ಲ ಭರತ ಸೋಲುತ್ತಾನೆ. ಭರತನ ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಿಗೆ ಸಂದೇಶ ಕಳುಹಿಸುತ್ತಾನೆ. ಅಣ್ಣನಾದರೇನಂತೆ ತಲೆಬಾಗುವುದು ಅರಸನಾಗಿರುವ ತನ್ನ ಅಭಿಮಾನಕ್ಕೆ ಕುಂದು ಎಂದು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಇದರಿಂದ ಬಾಹುಬಲಿ ಬೇಸರಗೊಳ್ಳುತ್ತಾನೆ. ಬಾಹುಬಲಿ ಅಣ್ಣನೊಡನೆ ಹೋರಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು, ಅಣ್ಣ, ನೀನು ಸೋತು ಗೆದ್ದೆ, ನಾನು ಗೆದ್ದು ಸೋತೆ, ಇದ್ಯಾವುದೂ ನನಗೆ ಬೇಡ ಎಂದು ರಾಜ್ಯವನ್ನೆಲ್ಲ ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ. ಪ್ರಶ್ನೆ 2. ನನ್ನ ಹಾಗೆಯೇ ಕವನದ ಭಾವಾರ್ಥವನ್ನು ಬರೆಯಿರಿ. ನೋಡೋಣ. ಮೊದಲನೆಯದು ಉತ್ತರ ನೋಡೋಣವೇ. ಸು. ರಂ ಎಕ್ಕುಂಡಿಯವರು ತಮ್ಮ ನನ್ನ ಹಾಗೆಯೇ ಎಂಬ ಪದ್ಯದಲ್ಲಿ ಸ್ವಾಭಿಮಾನ, ಅಹಿಂಸೆ, ತ್ಯಾಗದ ಪ್ರತೀಕವಾದ ಬಾಹುಬಲಿ ಮೂರ್ತಿಯ ಮುಗ್ಧತೆಯನ್ನು ಮಗುವಿನ ಮುಗ್ಧತೆಯೊಂದಿಗೆ ಹೋಲಿಸಿದ್ದಾರೆ. ಬಾಹುಬಲಿಯ ಮಜ್ಜನ ನಡೆದ ಸಂದರ್ಭದಲ್ಲಿ ತಾತನೊಡನೆ ಅಲ್ಲಿಗೆ ಬಂದ ಮಗು ಬಾಹುಬಲಿಯ ಮೂರ್ತಿಯನ್ನು ತೋರಿಸಿ, ಇವನಾರು ಇಲ್ಲಿಗೇಕೆ ಬಂದು ಇಷ್ಟು ದೂರ ಒಬ್ಬನೇ, ಭಯವಾಗುವುದಿಲ್ಲವೇ ಎಂದೆಲ್ಲ ಪ್ರಶ್ನೆಯನ್ನು ಕೇಳಿತು. ಅದಕ್ಕೆ ತಾತ, ಅಭಯ ಮೂರ್ತಿಯಾದ ಇವನಿಗೇತಕ್ಕೆ ಭಯವೆಲ್ಲಿ? ಅಣ್ಣ ಭರತನೊಡನೆ ಸೆಣಸಾಡಿ ಗೆದ್ದು ಪಶ್ಚಾತ್ತಾಪಗೊಂಡು ತಪಸ್ಸಿಗೆ ಬಂದು ನಿಂತನು. ಗಾಳಿ ಮಳೆಗೆ ಅಳುಕದೆ ದೃಢವಾಗಿ ದೀಪದಂತೆ ನಿಂತ ಇವನಿಗೆ ಸೂರ್ಯ ಚಂದ್ರರು ನಮೋ ಎಂದು ನಮಿಸಿ ಹೋಗುವರು. ಇಂದು ಇವನಿಗೆ ಇಲ್ಲಿ ಹಾಲಿನಲ್ಲಿ ಅಭಿಷೇಕ, ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ ಎನ್ನಲು ಮಗು ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನನ್ನು ನಿಲ್ಲಿಸು ಹಾಗೆ ಇವನು ಎಂದಾಗ ಮಗುವಿನ ಮುಗ್ಧ ಮಾತಿಗೆ ಗೊಮ್ಮಟನು ನಗುತ್ತಾನೆ. ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿರಿ. ನೋಡೋಣ. ಮೊದಲನೆಯದು, ಇವನೇ ಬಾಹುಬಲಿಯು, ಮಗು ಧೀರತನದ ಮೂರ್ತಿಯು. ಈ ವಾಕ್ಯವನ್ನು ಸು. ರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ತಾತ ಮಗುವಿಗೆ ಹೇಳುತ್ತಾನೆ. ಬಾಹುಬಲಿಯ ಮೂರ್ತಿಯನ್ನು ಕಂಡ ಮಗುವು ತನ್ನ ತಾತನನ್ನು ಕುರಿತು, ಈತನಾರು ತಾತ, ಈತನಾರು ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿದಾಗ ತಾತ ಹೀಗೆ ಉತ್ತರಿಸುತ್ತಾನೆ. ಇವನೇ ಬಾಹುಬಲಿಯು, ಮಗು ಭಾರತದ ಮೂರ್ತಿಯು, ಎಲ್ಲರ ಮಾತುಗಳಲ್ಲಿಯೂ ತುಂಬಿ ಹರಿಯೋ ಕೀರ್ತಿಯು ಎನ್ನುತ್ತಾರೆ. ಎರಡನೆಯ ವಾಕ್ಯ, ನೀನು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಈ ವಾಕ್ಯವನ್ನು ಸು. ರಂ ಎಕ್ಕುಂಡಿಯವರು ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಾಹುಬಲಿ ಅಣ್ಣ ಭರತನಿಗೆ ಹೇಳುತ್ತಾನೆ. ಚಕ್ರರತ್ನ ಸಲುವಾಗಿ ಭರತ ಬಾಹುಬಲಿಯರು ದೃಷ್ಟಿಯುದ್ಧ, ಮಲ್ಲಯುದ್ಧ, ಜಲಯುದ್ಧಗಳನ್ನು ಮಾಡುತ್ತಾರೆ. ಎಲ್ಲದರಲ್ಲಿಯೂ ಬಾಹುಬಲಿಯೇ ಗೆಲ್ಲುತ್ತಾನೆ. ಭರತನು ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಿಗೆ ಸಂದೇಶ ಕಳುಹಿಸುತ್ತಾನೆ. ಅಣ್ಣನಾದರೇನಂತೆ ತಲೆಬಾಗುವುದು ಅರಸನಾಗಿರುವ ತನ್ನ ಅಭಿಮಾನಕ್ಕೆ ಕುಂದು ಎಂದು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಬೇಸರಗೊಂಡ ಬಾಹುಬಲಿ ಪಶ್ಚಾತ್ತಾಪದಿಂದ ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆ ಎಂದು ಹೇಳಿ ತನ್ನ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ. ಮೂರನೆಯ ವಾಕ್ಯ, ಗೊಮ್ಮಟೇಶ ನಕ್ಕುಬಿಟ್ಟ ಕಂಡು ಮುಗ್ಧ ನಂಬಿಕೆ. ಈ ವಾಕ್ಯವನ್ನು ಸು. ರಂ ಎಕ್ಕುಂಡಿಯವರು ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿ
ನನ್ನ ಹಾಗೆಯೇ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಬಾಹುಬಲಿಯ ಮೂರ್ತಿಯನ್ನು ನೋಡಿದ ಬಗ್ಗೆ ಆತನ ಬಗ್ಗೆ ತಾತನಿಂದ ತಿಳಿಯುತ್ತದೆ. ಕೊನೆಗೆ ತಾತ ಇಂದು ಇವನಿಗೆ ಹಾಲಿನಿಂದ ಸ್ನಾನ ಎನ್ನಲು ಮಗು ಇವನು ನನ್ನ ಹಾಗೆಯೇ ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನ ನಿಲ್ಲಿಸಿದಂತೆ ಎಂದು ಹೇಳಿತು. ಮಗುವಿನ ಈ ಮುಗ್ಧ ಮಾತನ್ನು ಕೇಳಿ ಗೊಮ್ಮಟೇಶ ನಕ್ಕು ಬಿಟ್ಟ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.